ಹೆಸರು ಎಲ್ಲಿ ಉಂಟು? ಇಲ್ಲಿ ಇರ್ತೀರಿ, ಇಲ್ಲಿ ಇದ್ದೀರಾ ನೀವು? ಹೌದಾ? ಎಂತ ಹೆಸರು ನಂದು? ಎಂತ ಹೆಸರು ನಿಮ್ಮದು? ಎಂತ ನಾನು ಹೇಳಿದ ಅಶ್ವಿನಿ. ಮರಿಬಾರ್ದು. ಇಲ್ಲ ಮರ್ತು ಹೋಗುದಿಲ್ಲ. ರೆಕಾರ್ಡ್ ಆಯ್ತು ಮೊಬೈಲ್ ತಲೆಯಲ್ಲಿ ರೆಕಾರ್ಡ್ ಮಾಡಿ. ನನಗದೇ ಈಗ ಒಂದು ಪೇಂಟಿಂಗ್ಸ್ ಎಲ್ಲ ಬಿಡಬೇಕು. ಒಂದು ಕೃಷಿ, ಎರಡು ಹಿಡ್ಕೊಂಡದ್ದು ನಾನು. ಒಂದು ಕೃಷಿ, ಒಂದು ಕಲೆ. ಎರಡು ಕಲೆ ಪರ್ಚನ. ಕಲ್ತರಲ್ಲ? ಹೌದು, ಎರಡು. ನಾನು ಕೃಷಿಗೆ ಕೆಲವರು ಬಂದವರು ಹೇಳಿದ್ರು ನಿಮಗೆ ಕೃಷಿ ಪ್ರಶಸ್ತಿ ಕೊಡಬೇಕು. ನಮ್ಗೆ RTC ಇಲ್ಲ ಪ್ರಶಸ್ತಿ ಅಂತ. ಪ್ರಶಸ್ತಿ ಬೇಕಾದ್ರೆ ಕೊಡಲಿ ಅಲ್ಲ, RTC ಬೇಕಂತಿಲ್ಲ. ಕೃಷಿ ಮಾಡೋದು ಹೌದು ಅಂತ ಅದು ನನಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ವಕೀಲರುಗಳು ಎಲ್ಲ ಬಂದವರು ಎಲ್ಲ ಹೇಳಿದರು, ನೀ ಅಂತ ತೋಟದಲ್ಲಿ ಎಷ್ಟು ಇದ್ದಿತ್ತು ಮಾರೆ, ಎಷ್ಟು ಶ್ರಮ ಪಟ್ಟಿತ್ತು. ಕೊಕ್ಕೋ, ಕಾಳುಮೆಣಸು, ವೆನಿಲಾ ಹೋಯ್ತು. ವೆನಿಲಾ ಹೋಯ್ತಾ? ಹೇಗೆ? ವೆನಿಲಾ ರೇಟ್ ಇಲ್ಲಲ್ಲ. ವೆನಿಲಾದುಂಟ ಮರ ಅಲ್ಲಿ ಈಗ? ಮರ ಅಲ್ಲ, ಬಳ್ಳಿ ಒಂದೆರಡು ಉಂಟು. ಅದು ಈಗ ಇದಿಲ್ಲ, ಆಕ್ಟಿವ್ ಇಲ್ಲ. ಇಲ್ವಾ? ಅದರಲ್ಲಿ ಇದು ಹಣ್ಣಾಗುದಿಲ್ಲ. ಹಣ್ಣಾಗುದಿಲ್ಲ, ತಕೊಳ್ಳೋರಿಲ್ಲಲ್ಲ. ಬೇಡಿಕೆ ಇಲ್ಲ. ಬೇಡಿಕೆ ಇಲ್ಲ, ಎಲ್ಲರೂ ಬಿಸಾಡಿದ್ರು. ಒಂದು ಸಾರಿ ಈಗಲೂ ಬೇಡಿಕೆ ಯೂಟ್ಯೂಬಲ್ಲಿ ಬರ್ತದೆ. 1 kgಗೆ 40,000 ರೂಪಾಯಿ. 1 kg ಕೋಡಿ. ಎಂತ ಇದು? ಯಾರು ತಗೊಳ್ಳಿ ಯಾರಿಗೂ ಗೊತ್ತಿಲ್ಲ. ಗೊತ್ತು. ಮನುಷ್ಯ ಮಾತ್ರ ತಲೆ ಬಿಸಿ ಮಾಡ್ಕೊಂಡು ನಿದ್ರೆ ಕೆಡಿಸ್ಕೊಳ್ಳೋದು. ಯಾವ ಪ್ರಾಣಿ ನಿದ್ರೆ ಕೆಡಿಸ್ಕೊಳ್ಳೋದಿಲ್ಲ. ಹೊಟ್ಟೆ ತುಂಬ ತಿನ್ನುವುದು, ಗೂಡೊಳಗೆ ಎಲ್ಲಿ ಹೋಗಿ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದು ಕೂಡ ಪುನಃ ಎಲ್ಲಿ ಸಿಗ್ತದೆ ನೋಡೋದು. ಮತ್ತು ಮತ್ತೊಂದು ಸಿಸ್ಟಮ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಪ್ರಕೃತಿದಿಂದ. ಇಲ್ಲದಿದ್ದರೆ ಒಂದು ಬೇಕಲ್ಲ, ಅದು ತಪ್ಪಂತಲ್ಲ, ಪ್ರಕೃತಿ ನಿಯಮವೇ ಹಾಗೆ. ಮತ್ತು ತಲೆ ಮೇಲೆ ಆಕಾಶಕ್ಕೆ ನೋಡುವುದೇ ಇಲ್ಲ ಯಾವ ಪ್ರಾಣಿಗಳು ಸಹ. ಗಿಡ್ಗ ಸಮೇತ ಅತಿ ಎತ್ತರದಲ್ಲಿ ಹತ್ತು ಮೇಲೆ ನೋಡುವುದಿಲ್ಲ, ಕೆಳಗೆ ನೋಡೋದು. ಮೇಲೆ ನೋಡಿದರೆ ತಲೆ ಹಾಳಾಗಿ ಹೋಗ್ತದೆ. ಮನುಷ್ಯ ಮಾತ್ರ ಮೇಲೆ ನೋಡೋದು. ನಾಸಾದಲ್ಲಿ ಹೋಗುವುದು, ರಾಕೆಟ್ ಎಂತ ಟೆಲಿಸ್ಕೋಪ್, ಅಂತರಿಕ್ಷದಲ್ಲಿ ಎಂಥದ್ದು ಟೆಲಿಸ್ಕೋಪ್ ಇತ್ತಲ್ಲ, ಈಗಿನ ಹೊಸ ಹೋಗ್ತದೆ. ಅದು ನಮ್ಮ ಸೋಲಾರ್ ಸಿಸ್ಟಮನ್ನು ಬಿಟ್ಟು ಮುಂದೆ ಹೋಗಿ ಆಗಿದೆ. ಎಲ್ಲ ಪಟ ಹೊಡೆದು ಕಳಿಸಿದೆ. ಬೇರೆ ಭೂಮಿಗಳು ಹೀಗೆ ಉಂಟು. ಬರೇ ನೀರಿರುವ ಗ್ರಹಗಳಿದೆ. ಯಾವುದು? ಬರೇ ನೀರೇ, ಭೂಮಿಯೇ ಇಲ್ಲ ಅಂಥ ಗ್ರಹಗಳು ಸಹ ಉಂಟಂತೆ. ಸುಳ್ಳು ಸತ್ಯ ನಂಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಬಂದಿದೆ. ಎಂಥ ಕತೆ ಮಾಡಿ, ಎಂಥ ವಿಷಯ ಇದೆಲ್ಲ. ಈ ಭೂಮಿ ಒಂದು ನಮ್ಮ ಸಣ್ಣ ಅನಂತವನ್ನು ಯೋಚಿಸುವಾಗ ಭೂಮಿ ಸಣ್ಣ ಧೂಳು. ಈ ಧೂಳಿನಲ್ಲೇ ಉರುಟಷ್ಟು ಸಣ್ಣ ಧೂಳು. ಆ ಧೂಳಿನಲ್ಲಿ ಇಂಥ ವೈವಿಧ್ಯಮಯವಾದ ಜೀವಗಳು, ಪ್ರಾಣಿ ಪಕ್ಷಿ, ಮರ ಗಿಡ ಮತ್ತು ಸೂಕ್ಷ್ಮಾಣು ಜೀವಿಗಳು ಎಲ್ಲ ಇಲ್ಲಿ ಇದು ಯಾವುದು ಇದಾಗಿರುವುದು. ಕೊಕ್ಕೋ ಅದೇ ಎಲ್ಲ ತಿಂದು. ಹೌದು ಬಿಸಿ. ಹೌದೇ, ಅದು ಕರೆಕ್ಟ್ ಗೊತ್ತಬೇಕು. ಸೈಂಟಿಫಿಕ್ ಅದು. ಬೇರೆ ಇದನ್ನು ಮಾಡೋದು ನಾವು ಮಾಡುವಾಗ ಸೈಂಟಿಫಿಕ್ ಆಗಿ ಮಾಡೋದು. ಹೌದು, ಇವರು ಟೀಚರ್ ಅಲ್ಲ. ಮತ್ತು ಟೀಚರ್ ಅಂತ ಸಣ್ಣ ಆಯ್ತು, ಲೆಕ್ಚರ್ ಗೊತ್ತಿಲ್ಲ. ನಾನು ಮನೇಲಿ ಗೊತ್ತಿಲ್ಲ ಅಲ್ಲ, ಅವರ ಗಂಡ ಇವರು ಸಹ ಇರ್ತಾರೆ. ಇಬ್ಬರು ಲೆಕ್ಚರ್. ಅವ್ರ ಹತ್ರ ಕಲಿಬೇಕು ನಾನು. ನೀವು ಬರೇ ಇದು ಮತ್ತೆ ಅಲ್ಲ, ಎಜುಕೇಷನ್ ಅದು ಮುಖ್ಯ. ನಂದು ಎಜುಕೇಷನ್ ಸ್ನಾತಕೋತ್ತರ ಪದವಿ ಪತ್ರಿಕೋದ್ಯಮದಲ್ಲಿ. ಮತ್ತೆಂಥದ್ದು ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ಗಿಂತ ಮೇಲೆ. ಮತ್ತು ನಾವು ನಿಮ್ಮ ಕಾಲು ಹಿಡಿಬೇಕು. ಅಲ್ಲ, ನನಗೆ ನೋಡಿ, ನೀವು ಇನ್ನೂ ಮೇಲೆ ಹೋಗ್ಬೇಕು. ಡಾಕ್ಟ್ರೇಟ್ ಮಾಡಬೇಕು. ಡಾಕ್ಟ್ರೇಟ್ ಮಾಡ್ತಾ ಇದ್ದೇನೆ ನಾನು. ಕುವೆಂಪು ಯೂನಿವರ್ಸಿಟಿ, ಶಿವಮೊಗ್ಗ, ಶಂಕರಘಟ್ಟ. ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಆಳವಾದ ಜ್ಞಾನ ಪಡೆದು ನನಗೆ ಅದು ಆಸೆ ಇದ್ದಿದ್ದು. ನಾನು ಇದಕ್ಕೆ ಒಂದ್ಸಲ ಹೋಗಿದ್ದೇನೆ. ಮಂಗಳೂರಿನಲ್ಲಿ ಕೋಣಾಜಿ. ಯಾವುದು? ನಾನು DN ಇದು DN DNAಯಲ್ಲಿ ಡಾಕ್ಟರೇಟ್ ಮಾಡಬೇಕು. ಇದನ್ನು ಎಲ್ಲ DNA ಅಂತ ಹೇಳೋದು. DNA ಅಂದರೆ ಡೈಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್, ಅದರ ವಿಶ್ಲೇಷಣೆ. ಇದು RNA ಅಂತ ಹೇಳಿದರೆ ರೈಬೋನ್ಯೂಕ್ಲಿಕ್ ಆಸಿಡ್. ಗೊತ್ತಾಯ್ತಾ? ಈಗ ಯಾರಿಗಾರು ಗೊತ್ತುಂಟಾ DNA ಅಂದರೆ ಅಂತ? ಬರೀ DNA ಅಂತ ಹೇಳ್ತಾರೆ. MBBS ಡಾಕ್ಟರ್. ಈ ಒಂದು ಮದ್ದು ಕೊಡೋದು ಎಂತ ನೋವು ಕಮ್ಮಿ ಬಿಡೋದು ಅಷ್ಟೇ. DNA ಡಾಕ್ಟರ್ ಅವ್ರು ಕಲ್ತಿದ್ದಾರೆ. ಸ್ವಲ್ಪ ಸಬ್ಜೆಕ್ಟಲ್ಲಿ ಬಂದೇ ಬರ್ತಾರೆ, ಕಲೀಲೇಬೇಕು. ನಾವು ಬಯಾಲಜಿಯಲ್ಲಿ ಅಂದರೆ ಈ ಎಲ್ಲ ಜೀವಿಗಳದ್ದು ಒಂದು ಜನರಲ್ ಆಗಿ. ಅವರು ಹಾಗಲ್ಲ, ಮನುಷ್ಯರದ್ದು ಮಾತ್ರ. ಅವರಿಗೆ ಮನುಷ್ಯರದ್ದು ಕಾಯಿಲೆ ಲಕ್ಷಣ, ಅದು ಮದ್ದು, ಅದು MBBS. ಅವ್ರಿಗೆ ಜನರಲ್ ಆಗಿ ಉಂಟು.
ಅದು ನಮ್ಮ ಥರನೇ ಒಂದು ಇತ್ತು ಸಿಲೆಬಸ್. ಮತ್ತು ಅವರೇ ಹೇಳ್ತಾರೆ ಡಾಕ್ಟರ್ ಕಲ್ಲುವರು, ನಮ್ಗೆ ಅವ್ರ ಹತ್ರ ನಮ್ಮ ಹತ್ರ ಸಂಘರ್ಷ ಇಲ್ಲ, ಎಲ್ಲ ಸಬ್ಜೆಕ್ಟ್ ಬೇರೆ ಬೇರೆ ಅಲ್ವಾ. ನಮ್ಮ ಕಾಯಿಲೆದ ವಿಷಯ ಗೊತ್ತಿತ್ತಾ, ಅವುಗಳ ಇವೆಲ್ಯೂಷನ್ನು, ಅವುಗಳ ಜೀವನ ಕ್ರಮ, ಇದನ್ನೇ ಕಲಿಯೋದು ನಾವು. ಅವುಗಳ ರೀಪ್ರೊಡಕ್ಟಿವ್ ಸಿಸ್ಟಮ್ ಹೇಗೆ, ಎರೆಹುಳ ಕಾಣಿ, ಅವು ದ್ವಿಲಿಂಗಿಗಳು ಮತ್ತು ಲೀಚ್ ಅಂತ ಹೇಳಿದೆ, ಜೊಗಳೆ ಅಂತ ದ್ವಿಲಿಂಗಿಗಳು. ಅದು ಅಂದರೆ ಹೇಳಿದೆ ಜೋಡಿ ಆಗುವಾಗ ಆ ದ್ವಿಲಿಂಗಿ ಅಂದರೆ ಗೊತ್ತಾಯ್ತಲ್ಲ, ಒಂದೇ ಪ್ರಾಣಿ ಒಂದೇ ಜೀವಿಯಲ್ಲಿ ಹೆಣ್ಣಿನ ಭಾಗವು ಉಂಟು, ಗಂಡಿನ ಭಾಗವು ಉಂಟು. ಒಂದರ ಮೇಲೆ ಒಂದು ಇದು ಆಗುವಾಗ ದ್ವಿಲಿಂಗಿಗಳಾದ್ದರಿಂದ ಅದರ ಗಂಡಿನ ಭಾಗ ಇದರ ಹೆಣ್ಣಿನೊಳಗೆ, ಇದರ ಗಂಡಿನ ಭಾಗ ಅದರ ಹೆಣ್ಣಿನೊಳಗೆ, ಎರಡು ಮರಿ ಹಾಕೋದು. ಯಾವ ತಲೆ ಬಿಸಿ ಇಲ್ಲ ಅಲ್ಲ, ಕಾಣಿ ಗಂಡು ಹೆಣ್ಣು ಅಂತ ಇಲ್ಲ, ಗಂಡು ಹೆಣ್ಣು ಹೊಡ್ಕೊಳ್ಲಿಕ್ಕಿಲ್ಲ. ಸೆಪರೇಟ್ ಆಯ್ತಲ್ಲ, ಅದಕ್ಕೆ ಜೀವಶಾಸ್ತ್ರ ಗೊತ್ತಬೇಕಂತ ಹೇಳು. ಸೆಕ್ಸ್ ಸೆಪರೇಟ್ ಆದ ಕೂಡ ದ್ವಿಲಿಂಗಿಗಳಲ್ಲಿ ಹಾಂಗೆ ಹೇಳೋಕ್ಕಾಗ್ತದ? ಅದು ಇದಕ್ಕೆ ಹೋಗ್ತದೆ, ಇದು ಅದಕ್ಕೆ ಹೋಗ್ತದೆ, ಯಾವುದಿಲ್ಲ. ಇದನ್ನು ಜೀವಶಾಸ್ತ್ರದವರು ಮಾತ್ರ ತಿಂಕ್ ಮಾಡ್ತಾರೆ, ಗೊತ್ತಿತ್ತು ಅವರಿಗೆ. ಒರಿಜಿನ್ ಆಫ್ ದಿ ಲೈಫ್ ಸ್ಟಿಲ್ ಮಿಸ್ಟ್ರಿ, ಯಾರಿಗೂ ಗೊತ್ತಿಲ್ಲ. ಹಿಂದಿ ನಮ್ಮಲ್ಲಿ ಪಾಠದಲ್ಲೇ ಬಂತು ಅದು ಮಿಸ್ಟ್ರಿ, ಯಾರಿಗೂ. ಡಾರ್ವಿನ್ ವಿಕಾಸವಾದ, ಲೆಮಾರ್ಕ್ ಥಿಯರಿ, ಅದು ಇದು ಅಂಥೇಳಿ ಎಲ್ಲ ತುಂಬ ಥಿಯರಿಗಳಿವೆ. ಆದರೆ ಎಲ್ಲರೂ ಸ್ವೀಕಾರ ಮಾಡಿದೆ, ಅದು ಥಿಯರಿ ಒಂದು ಅವ್ರು ಬರೋದು ಯಾವುದು ಒಂದು ಹೀಗೆ ಇರ್ಬೋದು ಅಂತ, ಬಹುದು ಕಣ್ಣಾರೆ ಕಂಡಿರ ಅಲ್ಲ, ಹೌದಾ ಅಲ್ಲ ಹೇಳಿ ಹೌದೌದು ಕರೆಕ್ಟ್. ಹಾಗೆ